ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾನಿ ವ್ಲಾಗ್. ಸೊ ಇದೇನಪ್ಪ ಇಷ್ಟೊಂದು ಬಟ್ಟೆ ಇಟ್ಕೊಂಡು ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನು ತುಂಬ ದಿನ ಆಗಿತ್ತು ಬಟ್ಟೆಗಳೆಲ್ಲ ಒಗ್ದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ದೋ. ಅಮ್ಮನೂ ಕೂಡ ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಅದಕ್ಕೆ ನಾನು ಬಟ್ಟೆ ಎಲ್ಲ ಮರೆಸ್ತಾ ಇದ್ದೆ. ಹಾಗೆ ಒಂದು ವೀಡಿಯೋ ತೊಗೊಂಡೆ. ನಾನು ತುಂಬ ದಿನವೇ ಆಗಿತ್ತಲ್ವ ಅಪ್ಲೋಡ್ ಎಲ್ಲ ಮಾಡಿ ವೀಡಿಯೋಸು. ಹಾಗಾಗಿ ಸ್ವಲ್ಪ ಹಬ್ಬಕ್ಕೆ ಮನೆ ಕ್ಲೀನ್ ಎಲ್ಲ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಫಸ್ಟು ಬಟ್ಟೆ ಮಡಿಸಿಟ್ಟಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಮಡಿಸಿಡ್ತಾಯಿದ್ದೆ. ಸೊ ಲಾಸ್ಟಲ್ಲಿ ಬಟ್ಟೆ ಎಲ್ಲ ಮರ್ಚಿಕಾಯಿತು. ಇಷ್ಟು ಆಗಿತ್ತು ಬಟ್ಟೆ. ಅದಾದಮೇಲೆ ಸ್ವಲ್ಪ ಮನೆಗೆ ಸಾಮಾನು ಖಾಲಿಯಾಗಿತ್ತು, ತಿನ್ನೋಕ್ಕೆಲ್ಲ ಇರಲಿಲ್ಲ ಅಂತಂದ್ಬಿಟ್ಟು ಮೈತ್ರಿ ಬಜಾರ್ಗೆ ಹೋಗಿದ್ದೆ. ಸೊ ಎಳ್ಳು ಬೆಲ್ಲ ಎಲ್ಲ ನಾವು ಮನೇಲೇನು ಮಾಡಲ್ಲ. ಮುಂಚೆ ಆದರೆ ನಾವು ಮನೇಲೆಲ್ಲ ಮಾಡ್ತಿದ್ದೋ, ಇವಾಗೇನು ಎಳ್ಳೆಲ್ಲ ಬೀರಲ್ಲ ಅಲ್ವಾ. ಹಂಗಾಗಿ ಸ್ವಲ್ಪ ತೊಗೊಬಂದು ಪನ್ನೀರ್ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಹಾಗೆ ಪನ್ನೀರೆಲ್ಲ ತೊಗೊಂಡು ತಿನ್ನೋಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಹಾಗೆ ಬರ್ತಾ ರಂಗೋಲಿ ಪುಡಿ ಎಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ರಂಗೋಲಿ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಕಲರ್ಸ್ದು ರಂಗೋಲಿ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಬರೋಕ್ಕೆ ಅಂತ ಹೋಗಿದೆ. ಸೊ ಇವಾಗೆಲ್ಲ ಆಫರ್ ನಡೀತಾಯಿತ್ತು ಮೈತ್ರಿ ಬಜಾರಲ್ಲೂ ಕೂಡ. ಆಫರಿಂದನೂ ತೊಗೊಂಡು ಸ್ವಲ್ಪ ಹಣ್ಣಿಕ್ಕಿ ಜಾಮೂನು ತಿನ್ನಬೇಕು ಅಂತ ಹೇಳಿದ್ರು. ಸೊ ಜಾಮೂನು ರಸಗುಲ್ಲ ಎಲ್ಲ ತೊಗೊಂಡು ಹಾಗೆ ಬರ್ತಾ ನಾನು ಇದಕ್ಕೆ ಹೋಗ್ಬಿಟ್ಟು ಬಂದೆ, ಬ್ಯಾಂಗಲ್ ಸ್ಟೋರಿಗೆ. ತುಂಬ ಜನ ಇಷ್ಟಪಡ್ತಾಯಿದ್ದೀರಾ ಆ್ಯಂಡ್ ನನಗೆ ಡಿ ಎಮ್ಸು ಕೂಡ ಮಾಡ್ತಾಯಿದ್ದೀರಾ, ನಿಮ್ಮದು ಗೋಲ್ಡ್ ಕಲೆಕ್ಷನ್ ವ್ಲಾಗ್ ಮಾಡಿ ಅಂತ. ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದೆಲ್ಲ ಇಂಚ್ ಬೈ ಇಂಚ್ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇರಲಿ ನಿಮ್ಮ